Look at the question number 24. A building on the ground in the form of conical tomb surmounted by a cylinder of height 10 feet. Diagram anna nodi shown in the figure. So ಇಲ್ಲಿ ಈ CD, ಸೊ ಇದರ ಹೈಟ್ ಎಷ್ಟಿದೆ 10 ಮೀಟರ್ ಇದೆ. ಹಾಗಾಗಿ ಇಲ್ಲಿ ಸೊ ಇಲ್ಲಿ CD 10 ಮೀಟರ್ ಇದ್ರೆ EB ಕೂಡ ಏನಿರುತ್ತೆ ಮಕ್ಕಳೇ 10 ಮೀಟರ್ ಇರುತ್ತೆ. ಸೊ from a point P on the same ground, the angle of elevation of the top edge of the cylinder found to be 30 degree. So ಇಲ್ಲಿ angle point P ಇಂದ angle ಈ ಒಂದು ಸಿಲಿಂಡರ್ ಇನ ತುದಿ ಅಂದ್ರೆ C ಆಯ್ತು. ಸೊ ಇದರ angle of elevation ಎಷ್ಟಿದೆ ಅಂತೆ 30 ಡಿಗ್ರಿ ಇದೆ. And the angle of elevation to the vertex of the cone ಅಂದ್ರೆ ಈ ಕೋನ್ ಇದೆ ಅಲ್ವಾ, ಸೊ ಇದರ ತುದಿ ಅಂದ್ರೆ A ಪಾಯಿಂಟ್. ಸೊ ಇಲ್ಲಿ angle of elevation ಎಷ್ಟಿದೆ 45 ಡಿಗ್ರಿ ಇದೆ. If the diameter of the outer edge of the circular base of the cylinder is 9.4 feet, circular base diameter ವ್ಯಾಸ ಎಷ್ಟಿದೆ 9.4 ಇದೆ. Find the height of the conical shaped tomb ಅಂದ್ರೆ ನಾವು AE ಇದರ height ಅನ್ನ find out ಮಾಡಬೇಕಾಗಿದೆ. Okay, so here height of the cylinder is CD. So height of the cylinder is CD. ಎಷ್ಟಿದೆ 10 feet ಇದೆ. ಸೊ height of the conical shaped tomb AE ಅಲ್ವಾ, ಸೊ ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಆಂಗಲ್ ಆಫ್ ಎಲಿವೇಶನ್ ಥೀಟಾ ಏನಿದೆ 30 ಡಿಗ್ರಿ ಅಂಡ್ 45 ಡಿಗ್ರಿ. ಸೊ ಇಲ್ಲಿ CDP ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಇಲ್ಲಿ ಆಂಗಲ್ ಗೊತ್ತಿದೆ, CD ಹೈಟ್ ಗೊತ್ತಿದೆ. ಸೊ ನಾವು ಟ್ಯಾನ್ ಫಂಕ್ಷನ್ ಇಂದ DP ಅನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಹಾಗಾಗಿ ನಾವು ಕನ್ಸಿಡರ್ ಇನ್ ಎ ಟ್ರಯಾಂಗಲ್ PCD. ಓಕೆ, ಸೊ ಹಿಯರ್ ಟ್ಯಾನ್ ಥೀಟಾ ಏನಾಗತ್ತೆ CD ಡಿವೈಡೆಡ್ ಬೈ PD ಆಗತ್ತೆ. ಓಕೆನಾ? ಸೊ ಟ್ಯಾನ್ 30 ಡಿಗ್ರಿ is equal to CD is 10 divided by PD. So tan 30 degree is 1 by root 3 is equal to 10 divided by PD. So PD ಏನಾಗತ್ತೆ ಹೇಳಿ 10 root 3 ಆಗತ್ತೆ. So here 10 into root 3 is 1.73. This is equal to 17.3 feet ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ PD ಲೆಂತ್ ಗೊತ್ತಾಯ್ತಲ್ವಾ. ಸೊ ಏನ್ ಬರ್ತಾ ಇದೆ 17.3 feet. ಓಕೆ, ಸೊ ಈ ಲೆಂತ್ ಗೊತ್ತಾಗಿದೆ. ಸೊ ಡಯಾಮೀಟರ್ ಆಫ್ ದಿ ಸಿಲಿಂಡರ್ ಏನಿದೆ, ಡಯಾಮೀಟರ್ ಆಫ್ ದಿ ಔಟರ್ ಸಿಲಿಂಡರ್ ಲೆಂತ್ ಏನಿದೆ 9.4 ಇದೆ. ಹಾಗಾದ್ರೆ ರೇಡಿಯಸ್ ಏನಾಗುತ್ತೆ, ಡಯಾಮೀಟರಿನ ಹಾಫ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ರೇಡಿಯಸ್ ಆಫ್ ದಿ ಸಿಲಿಂಡರ್ ಸಿಗತ್ತೆ. ಹಾಗಾದ್ರೆ ಇಲ್ಲಿ ದ ಡಯಾಮೀಟರ್ ಏನಿದೆ ಮಕ್ಕಳೇ, ಡಯಾಮೀಟರ್ ಆಫ್ ದಿ ಸಿಲಿಂಡರ್ ಇಸ್ 9.4 feet ಇದೆ. ಸೊ ಹಾಗಾದ್ರೆ ರೇಡಿಯಸ್ ಏನಾಗತ್ತೆ, ದಿಸ್ ಇಸ್ ರೇಡಿಯಸ್ ಇಸ್ BD ಅಲ್ವಾ. ಸೊ ಇಲ್ಲಿ ಟೋಟಲ್ BD ಪ್ಲಸ್ ಈ ಕಡೆದು ಎರಡು ಸೇರಿದಾಗ ಏನಾಗುತ್ತೆ ರೇಡಿಯಸ್ ಆಗತ್ತೆ. ಸೊ BD ಏನಾಗತ್ತೆ ಹೇಳಿ 4.7 ಆಗತ್ತೆ ಅಲ್ವಾ, 4.7 ಫೀಟ್ ಆಗತ್ತೆ. ಸೊ ಇಲ್ಲಿ BP, ಸೊ ಇಲ್ಲಿ ಫ್ರಮ್ ಟ್ರಯಾಂಗಲ್ CDP ಇಂದ ನಮ್ಗೆ DP ಲೆಂತ್ ಸಿಕ್ಕಿದೆ. ಸೊ ಈಗ ರೇಡಿಯಸ್ ಅನ್ನ ಕೂಡ ಫೈಂಡ್ ಔಟ್ ಮಾಡಿದ್ವಿ BD. ಹಾಗಾದ್ರೆ BP ಅನ್ನ ಏನಂತ ಹೇಳ್ಬೋದು ನಾವು BD ಪ್ಲಸ್ DP ಅಂತ ಬರೀಬಹುದು. ಸೊ BP ಇಸ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ BD ಪ್ಲಸ್ PD ಆಗತ್ತೆ. ಸೊ BD is 4.7 plus PD is 7.3. So this is equal to 22 foot. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಈ ಲಾಂಗ್ ಸೈಡ್ BP ಸಿಕ್ತು. ಸೊ ಈಗ ನೋಡಿ ಇಲ್ಲಿ CD ಎಷ್ಟಿದೆ 10. ಹಾಗಾದ್ರೆ EB ಕೂಡ ಏನಾಗತ್ತೆ ಮಕ್ಕಳೇ 10 feet ಆಗತ್ತೆ. ಸೊ ನಮ್ಗೆ ಇಲ್ಲಿ BP ಗೊತ್ತಾಯ್ತು,
ಬಿಇ ಕೂಡ ಗೊತ್ತಾಯ್ತು. ಸೊ ಇಲ್ಲಿ ಆಂಗಲ್ ಕೂಡ ಗೊತ್ತಿದೆ. ಹಾಗಾದ್ರೆ ನಾವು ಈ ಟೋಟಲ್ ಹೈಟ್ ಎ ಬಿ ಅನ್ನ ಫೈಂಡ್ ಔಟ್ ಮಾಡ್ಬೋದಲ್ವಾ ಬೈ ಯೂಸಿಂಗ್ ದಿ ಟ್ಯಾನ್ ಫಂಕ್ಷನ್. ಓಕೆ, ಸೊ ನಾವು ಕನ್ಸಿಡರ್ ಇನ್ ಟ್ರಯಾಂಗಲ್ ಎ ಬಿ ಪಿ ಏನಾಗುತ್ತೆ, tan 45 degree is equal to AB divided by BP. So tan 45 is 1 is equal to AB divided by 22. So AB is equal to ಏನಾಗುತ್ತೆ ಮಕ್ಕಳೇ 22 ಬರುತ್ತೆ ಅಲ್ವಾ. ಸೊ ಟೋಟಲ್ ಲೆಂತ್ ಬಂತು ನಮ್ಗೆ ಎಷ್ಟು 22 ಅಂತ. ಸೊ ಟೋಟಲ್ ಹೈಟ್ ಎ ಬಿ ಎಷ್ಟು ಬಂದಿದೆ 22 ಬಂದಿದೆ. ಅದೇ ರೀತಿ ಇ ಬಿ ಎಷ್ಟಿದೆ 10 ಇದೆ. ಹಾಗಾದ್ರೆ ಎ ಬಿ ಮೈನಸ್ ಇ ಬಿ ಮಾಡಿದಾಗ ಏನ್ ಸಿಗತ್ತೆ, ಈ ಕೋನಿನ ಹೈಟ್ ಸಿಗತ್ತೆ. ಹಾಗಾಗಿ ದ ಹೈಟ್ ಆಫ್ ದಿ conical shaped tomb ಏನಾಗತ್ತೆ ಮಕ್ಕಳೇ ಎ ಇ ಅಲ್ವಾ. ಸೊ ಎ ಬಿ ಮೈನಸ್ ಇ ಬಿ, ಎ ಬಿ is 22 minus ಇ ಬಿ is 10. This is equal to 12 feet. Okay, so this is conical shaped tomb height.